ನಮ್ಮ ಜೊತೆ ನಮ್ಮ ಪಕ್ಷದ ಮುಖಂಡಗಳಾದ ಶ್ರೀ ರಾಜೀವ್ ಅವರಿದ್ದಾರೆ, HV ರಾಜೀವ್ ಅವರು. ಈ ಹಿಂದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಮೂಡ ಅದರ ಅಧ್ಯಕ್ಷರು. ನನ್ನ ಲೆಫ್ಟಲ್ಲಿ BM ರಾಮು ಅಂತ ಮೈಸೂರಿನ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು. ಪತ್ರಿಕಾಗೋಷ್ಠಿ ಕರೆದಿರುವಂಥ ಪ್ರಮುಖವಾದ ವಿಚಾರ ತಮಗೆ ಗೊತ್ತಿದ್ದ ಹಾಗೆ ಕಳೆದ 15 ದಿವಸದಿಂದ ನಿರಂತರವಾಗಿ BJPಯವರು ಪಾಪ ಎಲ್ಲ ರಸ್ತೆಯಲ್ಲಿ ಉರುಳಾಡ್ತಿದ್ರು. ಈಗ ಕುಮಾರಸ್ವಾಮಿಯವರು ಸೇರ್ಕೊಂಡಿದ್ದಾರೆ ನಿನ್ನೆಯಿಂದ. ಕುಮಾರಸ್ವಾಮಿಯವರು ಈಗ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿ, 2 ಪ್ರಮುಖವಾದ ಖಾತೆಗಳನ್ನು ನರೇಂದ್ರ ಮೋದಿಯವರು ಕೊಟ್ಟವ್ರೆ. ಒಂದು ಹೆವಿ ಇಂಡಸ್ಟ್ರೀಸು, ಇನ್ನೊಂದು ಸ್ಟೀಲು. ಈ MP ಆಗಿ ಗೆಲ್ಲುವವರೆಗೂ ಪಾಪ ದಿನನಿತ್ಯ 4 ಪ್ರೆಸ್ ಮೀಟ್ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಸುಳ್ಳುಗಳು ಹೇಳುವಂಥದ್ರಲ್ಲಿ ಗಿನ್ನೆಸ್ ಬುಕ್ ದಾಖಲೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮ್ಯಾಕ್ಸಿಮಮ್ ಎಷ್ಟು ಸುಳ್ಳು ಹೇಳಬೇಕೋ ಅಷ್ಟು ಸುಳ್ಳು ಹೇಳಿ ಆಯಿತು. ಈಗ ಅವರು ಕೇಂದ್ರದ ಮಂತ್ರಿ ಇದ್ದಾರೆ, ಜವಾಬ್ದಾರಿ ಸ್ಥಾನ ಇದೆ. ನಾನು ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡ್ಕೋತೀನಿ, ದಯಮಾಡಿ ನಿಮ್ಮ ಆ ಮಂತ್ರಿ ಸ್ಥಾನಕ್ಕಾದರೂ ಬೆಲೆ ಕೊಟ್ಟು ಸುಳ್ಳು ಹೇಳೋದನ್ನ ಒಂದು 10% ಕಮ್ಮಿ ಮಾಡಿ ಅಂತ. ಒಂದು 10% ಸುಳ್ಳು ಹೇಳೋದನ್ನ ಕಮ್ಮಿ ಮಾಡಿ ದಯಮಾಡಿ. ದಾಖಲೆಗಳಿದ್ದರೆ ದಾಖಲೆಗಳ ಸಮೇತ ಮಾಧ್ಯಮದವರಿಗೆ ಬಿಡುಗಡೆ ಮಾಡುವಂಥ ಕೆಲಸ ನೀವು ಮಾಡಬೇಕು. ಸುಮ್ಮನೆ ಏನೋ ಒಂದಷ್ಟು ದಾಖಲೆಗೆ ತಗೊಂಬಂದು ನೋಡಿ, ಇಲ್ಲಿ ದಾಖಲೆ ಇದೆ ಅದು ಯಾವುದೋ ಮ್ಯಾಪ್ ತೋರಿಸಿರೋ, ಮ್ಯಾಪ್ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾರು ಹೇಳ್ಕೊಟ್ರು ಏನೋ ಗೊತ್ತಿಲ್ಲ. ನನ್ನ ಹತ್ರನೂ ಮ್ಯಾಪ್ ಇದೆ, ನಾನು ತಗೊಂಬಂದಿದ್ದೀನಿ. ನಾನು 300 ಪೇಜ್ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ ನನ್ನ ಹತ್ರ. 300 ಪೇಜಷ್ಟು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ನಿಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ, ಕುಮಾರಸ್ವಾಮಿ ಅವರು ದಯಮಾಡಿ ನನಗೊಂದು 10 ನಿಮಿಷ ನೀವು ಸಮಯಾವಕಾಶ ಕೊಡಬೇಕು. ನಿಮ್ಮ ಜೊತೆ ಬರ್ತೀನಿ, ಮಾಧ್ಯಮದ ಮುಂದೆ ಚರ್ಚೆ ಮಾಡೋಣ. ನೀವು ಏನೆಲ್ಲ ಪ್ರಶ್ನೆಗಳನ್ನು ಎತ್ತಿದ್ದೀರಿ ಅಷ್ಟಕ್ಕೂ ಉತ್ತರ ಕೊಡುವಂಥ ಕೆಲಸವನ್ನು ನಾನು ಈಗ ಮಾಡ್ತೀನಿ, ದಾಖಲೆಗಳ ಸಮೇತ. ಇದಲ್ಲದೇನೆ ಎಲ್ಲ ಒಂದು ಕಡೆ ರಾಜ್ಯದ ಮಾನ ಮರ್ಯಾದೆ ಸಂಪೂರ್ಣವಾಗಿ BJP JDS ದೇಶಾದ್ಯಂತ ಪ್ರಪಂಚಾದ್ಯಂತ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ನಿಮ್ಗೇನೂ ಸಿಗದೇ ಇದ್ದಾಗ ಸುಳ್ಳನ್ನು 10 ಬಾರಿ ಸುಳ್ಳು ಹೇಳಿ ಜನಗಳಿಗೆ ನಂಬಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರ ಅವ್ರ ವಿಚಾರದಲ್ಲಿ ಎಲ್ಲಾದರೂ ಒಂದೇ ಒಂದು ತಪ್ಪು ಆಗಿದ್ದರೆ, ಒಂದು ಕಡೆ ತಪ್ಪಾಗಿದ್ದರೆ ದಯಮಾಡಿ ದಾಖಲೆ ಸಮೇತ ಹೇಳ್ರಿ. ಅವರ ವ್ಯಾಪ್ತಿಗೆ ಬಂದಿದ್ದು 2010ರಲ್ಲಿ. 10 ನಂತರ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿ. 1952ನೇ ಇಸ್ವಿನಲ್ಲಿ ಏನಾಯಿತು ಅಂತ ಯಾಕೆ ಮಾತಾಡ್ತಾ ಇದ್ದೀರಾ ಕುಮಾರಸ್ವಾಮಿ ಅವರು? ಈಗ ಎಲ್ಲ ಒಂದಷ್ಟು ಸುಳ್ಳುಗಳನ್ನು ನೀವೇ ಸೃಷ್ಟಿ ಮಾಡ್ಕೊತಾ ಇದ್ದೀರಿ. 5 ಪ್ರಮುಖವಾದ ಪ್ರಶ್ನೆ ಕೇಳಿದ್ದೀರಾ ನೀವು. ಮೊದಲನೇ ಪ್ರಶ್ನೆ ಮಾಧ್ಯಮದಲ್ಲಿ ಬಂದಿದೆ. ನಿಂಗಾ ಉರುಫ್ ಜವರ ಅಲ್ಲ, ಅವರು ನಿಂಗಾ ಬಿನ್ ಜವರ 1985ರ ದಾಖಲೆನ ಹತ್ರ ಇದೆ. ಅವರ ತಂದೆ ಹೆಸರದು. ಉರುಫ್ ಅಲ್ಲ, ಅಲಿಯಾಸ್ ಅಲ್ಲ. ಸುಮ್ಮನೆ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡೋದು ನಿಲ್ಲಿಸಬೇಕು ಕುಮಾರಸ್ವಾಮಿ ಅವರೇ. ನನ್ನ ಹತ್ರ ಇಲ್ಲಿದೆ ನೋಡಿ ಈ ದಾಖಲೆ. ನಿಂಗಾ ಬಿನ್ ಜವರ ಅಂತ 1985ನೇ ಇಸ್ವಿನಲ್ಲಿ ಮೈಸೂರು ಡೆಪ್ಟಿ ಕಮಿಷನರು ಇವರಿಗೆ 3 ಎಕರೆ 16 ಕುಂಟೆ ಸರ್ವೆ ನಂಬರ್ 464 ಕೆಸರೆ ಗ್ರಾಮದಲ್ಲಿ ₹100 ಹರಾಜಿಗೆ 3 ಎಕರೆ 16 ಕುಂಟೆ ಕೊಂಡ್ಕೊಂತಾರೆ. ಇವರು 3 ಎಕರೆ 16 ಕುಂಟೆ ಕೊಂಡ್ಕೊಂತಾರೆ. ಇವರು ಈ ಬಿಲಾಂಗ್ಸ್ ಟು ದಲಿತ್ ಕಮ್ಯುನಿಟಿ. ನಿಂಗಾ ಬಿನ್ ಜವರ ಅವರು ದಲಿತ ಸಮುದಾಯಕ್ಕೆ ಸೇರಿದವರು. ದಲಿತದ ಕಾನೂನುಗಳ ಅನ್ವಯ 1985ರಲ್ಲಿ ಮೈಸೂರು ಡೆಪ್ಟಿ ಕಮಿಷನರ್ ಅವರು ಹರಾಜು ಮಾಡ್ತಾರೆ ಜಮೀನನ್ನ. ಹರಾಜಿಗೆ ₹100 ಇವರು ಕೊಟ್ಕೋತಾರೆ. 3 ಎಕರೆ 16 ಕುಂಟೆ 1985ನೇ ಇಸ್ವಿ ಮೈಸೂರು ಜಿಲ್ಲಾಧಿಕಾರಿಗಳು
ಬಹಿರಂಗ ಹರಾಜಿನಲ್ಲಿ 100 ರೂಪಾಯಿಗೆ ಇವರು ಸೇಲ್ ಆಗುತ್ತೆ. 4 ಜನ ಭಾಗವಹಿಸ್ತಾರೆ ಹರಾಜಿನಲ್ಲಿ. ಅತಿ ಹೆಚ್ಚು ಹಣವನ್ನು ಪಾವತಿ ಕೂಗಿರುವಂಥದ್ದು ಇವರು 100 ರೂಪಾಯಿ, ಇನ್ನಿಬ್ಬರು 89 ರೂಪಾಯಿ, ಇನ್ನೊಬ್ಬರು 90 ರೂಪಾಯಿ, 95 ರೂಪಾಯಿ ಕೂಗ್ತಾರೆ. ಇವರು 100 ರೂಪಾಯಿ ಕೂಗ್ತಾರೆ. 100 ರೂಪಾಯಿ ಫೈನಲ್ ಅವಾರ್ಡ್ ಆಗುತ್ತೆ. ಗ್ರಾಂಟೆಡ್ ಲ್ಯಾಂಡ್ ಅಲ್ಲ ಇದು, PTCL ಕಾಯ್ದೆ ಅನ್ವಯಿಸಲ್ಲ. ಹಿಂದೆ ಯಾರೋ ಮೈಸೂರಲ್ಲಿ ವಿಶ್ವನಾಥ್ ಅಂತ ದಿನ ಬೆಳಗ್ಗೆ 4 ಪ್ರೆಸ್ ಮೀಟ್ ಮಾಡುವಂಥ ವ್ಯಕ್ತಿ, ಇದು ದಲಿತ ಲ್ಯಾಂಡು ಗ್ರಾಂಟೆಡ್ ಲ್ಯಾಂಡು ಅಂತ ಹೇಳ್ಕೊಂಡು ತಿರುಗ್ತಿದ್ರು. ಇವರು ಸ್ವಂತ ಸಂಪಾದನೆ ಮಾಡಿರುವ ಜಮೀನು. ನಿಂಗಾ ಬಿನ್ ಜವರ, ನಾಟ್ ಊರ್, ಕುಮಾರಸ್ವಾಮಿ ಅವರೇ. ಆಮೇಲೆ ನೀವು ಹೇಳ್ತೀರಿ, ಓಹೋ, ನಿಂಗಾ ಉರುಫ್ ಜವರ ಹೆಸರಿನಲ್ಲಿದ್ದ 3 ಎಕರೆ 16 ಗುಂಟೆ ಜಮೀನು 1992ರಲ್ಲಿ ದೇವರಾಜು ಎಂಬುವರಿಗೆ ಭೌತಿಕಾತೆ ಮೂಲಕ ಕೆಸರೆ ಗ್ರಾಮದ ಜಮೀನಿನ ಮಾಲೀಕತ್ವ ಬದಲಾವಣೆ ನಡೆದಿದೆ. 1992ರಲ್ಲಿ ಮೂಡಾವು ಭೂ ಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು. ವ್ಯಾಜ್ಯ ಇದ್ದ ಕಾರಣ 1997ರಲ್ಲಿ ಈ ಜಮೀನಿನ ಪರಿಹಾರದ ಬಾಬ್ತು 3,24,000 ನ್ಯಾಯಾಲಯದಲ್ಲಿ ಮೂಡಾ ಠೇವಣಿ ವಿವರಿಸಿತ್ತು. ಹಣ ಪಾವತಿ ಆಗಿದ್ದರಿಂದ ಇದು ಮೂಡಾಗೆ ಸೇರಿತ್ತು. ಅದನ್ನು ಖಾಸಗಿ ವ್ಯಕ್ತಿಗಳಿಂದ ಖರೀದಿಸಿದ್ದು ಹೇಗೆ ಅಂತ ಪ್ರಶ್ನೆ ಕೇಳಿದ್ರಿ ನೀವು. ನನ್ನ ಹತ್ರ ಮ್ಯೂಟೇಷನ್ ಇದೆ ನೋಡಿ, ನನ್ನ ಹತ್ರ ಮ್ಯೂಟೇಷನ್ ಇರುವಂಥ ಕಾಪಿ. ನಿಂಗಾ ಅವ್ರಿಗೆ 3 ಜನ ಗಂಡು ಮಕ್ಕಳು, 3 ಜನ ಮಕ್ಕಳು, ಗಂಡು ಮಕ್ಕಳೇ. ಒಬ್ಬರು ಇಲ್ಲಿದೆ ನೋಡಿ, ಒಬ್ಬರು ಮಲ್ಲಯ್ಯ, ಎರಡನೇವರು ಮೈಲಾರಯ್ಯ, ಮೂರನೇವರು ದೇವರಾಜ್. ಈ ದೇವರಾಜಿಗೆ ಇವರೆಲ್ಲ ಮಕ್ಕಳು, ಅಪ್ಪ ಅಮ್ಮ ತಾತ ಮುತ್ತಾತ ಎಲ್ಲ ಸೇರಿ ಇವ್ರಿಗೆ ಬರ್ಕೊಡ್ತಾರೆ. ದೇವರಾಜಿಗೆ ಈ ಜಮೀನು ಟ್ರಾನ್ಸ್ಫರ್ ಆಗುತ್ತೆ. ಬಹಳ ಸ್ಪಷ್ಟವಾಗಿದೆ, ಖಾತೆ ಆಗುತ್ತೆ, ಎಲ್ಲ ಆಗುತ್ತೆ. 1992ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಜಮೀನು ಪ್ಲಸ್ ಇತರೆ ಜಮೀನುಗಳು ಒಟ್ಟು ನನ್ನ ಹತ್ರ ದಾಖಲೆ ಇದ್ದಾವೆ. ಒಂದು 50-60 ಸರ್ವೆ ನಂಬರ್ ಜಮೀನನ್ನು ಭೂಸ್ವಾಧೀನ ಮಾಡುವಂಥದಕ್ಕೆ ನೋಟಿಫೈ ಮಾಡ್ತಾರೆ. 1992ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜನರಿಗೆ ಸೈಟ್ ಹಂಚುವಂಥದಕ್ಕೆ, ಸೈಟ್ನ ಕೊಡುವಂಥದಕ್ಕೆ ರೈತರ ಕೃಷಿ ಜಮೀನುಗಳನ್ನು ಸುಮಾರು 60 ಸರ್ವೆ ನಂಬರ್ಗಳು ನನ್ನ ಹತ್ರ ಇದ್ದಾವೆ. 60 ಸರ್ವೆ ನಂಬರು, ಅದರಲ್ಲಿ 464 ಸರ್ವೆ ನಂಬರ್ 464 ದೇವರಾಜಿಯವರ ಜಮೀನು ಸೇರಿ, ದಟ್ ಇಸ್ ನಿಂಗಾ ಬಿನ್ ಜವರ ಅವರ ಜಮೀನು ಸೇರಿ 3 ಎಕರೆ 16 ಗುಂಟೆಯೂ ಸೇರಿ 4-1 ನೋಟಿಫಿಕೇಶನ್ ಆಗುತ್ತೆ. 1997ರಲ್ಲಿ ಇದೇ ಜಮೀನು 6-1 ನೋಟಿಫಿಕೇಶನು ಆಗುತ್ತೆ. ಅವಾರ್ಡ್ ಆಗುತ್ತೆ, ದುಡ್ಡು 3,24,000 ದುಡ್ಡು ಅವಾರ್ಡ್ ಆಗುತ್ತೆ. ಆ ದುಡ್ಡನ್ನ ಕೊಡುವಂಥದ್ದಕ್ಕೆ, ನೋಟಿಸ್ ಕೊಡುವಂಥದ್ದಕ್ಕೆ ದೇವರಾಜವರು ಸಿಗಲ್ಲ. ಮಲ್ಲಯ್ಯ ಅಂತ ಅವ್ರ ತಂದೆ, ಅವ್ರ ಅಣ್ಣ ಇರ್ತಾರೆ, ಅವರಿಗೆ ನೋಟಿಸ್ ಕೊಟ್ಬಿಟ್ಟು ಬರ್ತಾರೆ ಇವರು. ಆ ಕಾಪಿನ ನನ್ನ ಹತ್ರ ಇದೆ, ಅವಾರ್ಡ್ ನೋಟಿಸ್ ಇಲ್ಲಿದೆ. ಇವರು ರೈತರು ಯಾವ್ಯಾವ ಸರ್ವೆ ನಂಬರು ದುಡ್ಡನ್ನು, ಹಣವನ್ನು ಪಡೆಯುವಂಥದ್ದಕ್ಕೆ ರೆಫ್ಯೂಸ್ ಮಾಡ್ತಾರೆ, ಅದನ್ನು ಕೋರ್ಟಲ್ಲಿ ಇಡುವಂಥದ್ದಕ್ಕೆ ಅವಕಾಶ ಇದೆ. ಈ ದುಡ್ಡನ್ನು ತಗೊಂಡೋಗಿ ಕೋರ್ಟಲ್ಲಿ ಇಡ್ತಾರೆ. 3,24,000 ಕೋರ್ಟಲ್ಲಿ ತಗೊಂಡೋಗಿ ಇಡ್ತಾರೆ. 1998ರಲ್ಲಿ ಸರ್ವೆ ನಂಬರ್ 464, ಕುಮಾರಸ್ವಾಮಿ ಅವರೇ, ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ, ನಿಮಗೆಲ್ಲ ದಾಖಲೆಗಳನ್ನು ತಗೊಂಬಂದು ಮೈಸೂರಿಂದ 2 ಅವರ್ಸ್ ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ಟ್ಯೂಷನ್ ಕೊಟ್ಟರಲ್ಲ ನಿಮಗೆ, ಟ್ಯೂಷನ್ನು. ಆಗ ಆ ಟ್ಯೂಷನ್ ಕೊಡುವಂಥ ಮೇಷ್ಟ್ರು ಸರಿಯಾಗಿರಬೇಕು. ಸುಳ್ಳು ಟ್ಯೂಷನ್ ಕೊಟ್ಟವ್ರೆ ನಿಮಗೆ. ದಯಮಾಡಿ ಒಂದನ್ನು ಕ್ಲಾರಿಫೈ ಮಾಡುವಂಥದ್ದಕ್ಕೆ ಇಷ್ಟಪಡ್ತೀನಿ. ನೀವು ಅನ್ನೋದು ಭಾಳ, ಯಾಕೆಂದರೆ ಎಲ್ಲ ಮಾಧ್ಯಮದಲ್ಲಿ ಅದೇ ಹೆಡ್ಡಿಂಗ್ ಬಂದಿದೆ, ಸತ್ತ ವ್ಯಕ್ತಿಗೆ ಡಿನೋಟಿಫೈ ಆಗಿದ್ದೆ. ಹಂಗೆ ಸತ್ತ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಆಗಿದೆ. ಇದು ಸಿಂಪಲ್ ಕಾಮನ್ ಸೆನ್ಸ್. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ,
ಕೇಂದ್ರ ಮಂತ್ರಿ ಆಗಿದ್ದೀರಿ, ನಿಮ್ಮ ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ನೋಟಿಫೈ ಇಲ್ಲ ಡಿನೋಟಿಫೈ ಆಗುವಂಥದ್ದು ಹೆಸ್ರ ಮೇಲಲ್ಲ ಸ್ವಾಮಿ, ಸರ್ವೆ ನಂಬರ್ ಮೇಲೆ. ಪ್ಲೀಸ್ ಕೀಪ್ ದಿಸ್ ಇನ್ ದ ಮೈಂಡ್, ಅಂಡರ್ಸ್ಟ್ಯಾಂಡ್. ಯಾರೋ ಟ್ಯೂಷನ್ ಕೊಟ್ಟನಲ್ಲ ನಿಮಗೆ, ಅವನ್ನ ಕ್ರಾಸ್ ಕ್ವಶನ್ ಮಾಡಿ. ಹೆಸ್ರ ಮೇಲಲ್ಲ ಡಿನೋಟಿಫೈ ಆಗೋದು, ಸರ್ವೆ ನಂಬರ್ ಮೇಲೆ. ಇಂಥ ಸರ್ವೆ ನಂಬರ್ ಜಮೀನನ್ನು ನಾವು ನೋಟಿಫೈ ಮಾಡಿದ್ದೀವಿ ಅಂತ ಅವರು ಪ್ರಕಟಣೆ ಮಾಡ್ತಾರೆ. ಸರ್ವೆ ನಂಬರು, ವಿಸ್ತೀರ್ಣ ಮತ್ತು ಎಷ್ಟು ಕುಂಟೆ ಏನು ಅಂತಂದು ನೋಡಿ ಇಲ್ಲೇ ಇದೆ ನನ್ನ ಹತ್ರ, ಇಲ್ಲಿದೆ ನೋಡಿ ಸರ್. ಇದರಲ್ಲೆಲ್ಲಾದರೂ ಹೆಸರುಗಳಿದೆ ದಯಮಾಡಿ ತೋರಿಸಿ. ಇಲ್ಲಿದೆ ನೋಡಿ, ಕುಮಾರಸ್ವಾಮಿಯವರು ನಾನು ರೆಕಾರ್ಡ್ ನಿಮಗೆ ಕಳಿಸ್ಕೊಡ್ತೀನಿ, ಪಟ್ಟಿ ಕಳಿಸ್ಕೊಡ್ತೀನಿ. ಕೆಲವು ನಿಮ್ಮ JDSನವರು BJPಯವರು ಸೇರಿ ಟೈಪ್ ಮಾಡಿರುವಂಥ ದಾಖಲೆಗೆ ಬಿಡುಗಡೆ ಮಾಡಬೇಡ್ರಿ. ಅಯ್ಯೋ, ಯಾರೋ ಟೈಪ್ ಮಾಡ್ಕೊಂಬಂದು ಮಾಧ್ಯಮಕ್ಕೆ ತೋರಿಸೋವಂಥದಕ್ಕೆ ಒಂದಷ್ಟು ದಾಖಲೆಗಳ ತಗೊಂಬಂದು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ BJPಯವರು. ನೀವು ಅದನ್ನೆಲ್ಲ ಅಸೆಂಬ್ಲಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು ನಿಮಗೆ ಕೊಡ್ತಾರೆ ಅದನ್ನು ದಾಖಲೆಗಳ ಸಮೇತ ಸರ್ಟಿಫೈಡ್ ಕಾಪಿ ಕೊಡ್ತೀರಿ. ಇಲ್ಲೆಲ್ಲ ಅದು ದಯಮಾಡಿ ತೋರಿಸಿ ಸರ್. ಪ್ಲೀಸ್ ಶೋ ಮಿ ದ ನೇಮ್ ಆಫ್ ದಿ ಪರ್ಸನ್ against whom it is being notified or denotified. So ನಿಂಗಾ ಬಿನ್ ಜವರ ಸತ್ತೋಗಿರುವಂಥ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಆಗಿರುವಂಥದ್ದಲ್ಲ. ಅರ್ಜಿ ಕೊಡುವಂಥ ವ್ಯಕ್ತಿ ದೇವರಾಜು, ಇನ್ನೂ ಬದುಕಿದ್ದಾರೆ ಅವರು. ಆ ಜಮೀನನ್ನು ಡಿನೋಟಿಫೈ ಮಾಡಬೇಕಾದ್ರೆ ಆ ನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ನಿಂಗಾ ಹೆಸರಲ್ಲೇ ಇತ್ತದು. RTC ಸ್ಟಿಲ್ ಇಟ್ ದೇರ್ ಇನ್ ದಿ ನಿಂಗಾ ನೇಮ್. ಇದನ್ನೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ. ನೀವು ರಾಜಕೀಯವಾಗಿ ಸಿದ್ದರಾಮಯ್ಯನವ್ರ ಮನೆಯವ್ರನ್ನ, ಕುಟುಂಬವ್ರನ್ನ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನ ನಾನು ಒಬ್ಬ ಸ್ಪೋಕ್ಸ್ ಪರ್ಸನ್ ಆಗಿ, ರೆಸ್ಪಾನ್ಸಿಬಲ್ ಸ್ಪೋಕ್ಸ್ ಪರ್ಸನ್ ಆಗಿ ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೆ ಬಂದಿದ್ದೀನಿ ನಾನು. ನಮ್ಮದೇನಿತ್ತು, ನೀವೇನಾದರೂ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು 2010 ನಂತರ. ಯಾಕೆಂದರೆ ಪಾರ್ವತಿ ಸಿದ್ದರಾಮಯ್ಯ ಸಾಹೇಬ್ ಮೇಡಮ್ಗೆ ಬಂದಿರುವಂಥದ್ದು ಜಮೀನು 2010 ನಂತರ. ಅದಾದ ಮೇಲೆ ಏನಾದರೂ ನಡೆದಿದ್ದರೆ ದಯವಿಟ್ಟು ನೀವು ಕೇಳುವಂಥ ಕೆಲಸ ಆಗಬೇಕೇ ಹೊರತು 100 ವರ್ಷದಿಂದ ಏನಾಗಿದೆ ಅನ್ನುವಂಥದ್ದಕ್ಕೆ ಉತ್ತರ ಕೊಡುವಂಥದ್ದಕ್ಕೆ ಅಲ್ಲ. ಬಟ್ ಸ್ಟಿಲ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ಕ್ಲಾರಿಫಿಕೇಶನ್ ಟು ದಿಸ್ ಬ್ಲಾಟೆಂಟ್ ಲೈಸ್ ಆಫ್ ಮಿಸ್ಟರ್ HD ಕುಮಾರಸ್ವಾಮಿ ಆ್ಯಂಡ್ BJP ಲೀಡರ್ಸ್. ಸೊ ಇದು ಯಾವಾಗ ಇದು ಡಿನೋಟಿಫೈ ಆಗುತ್ತೆ? ಕರ್ನಾಟಕ ರಾಜ್ಯ ಪತ್ರ ಇಲ್ಲಿದೆ ನೋಡಿ ಸರ್, ಡೇಟ್ ಹೇಳ್ತೀನಿ. ಡಿನೋಟಿಫೈ ಆಗಿರುವಂಥ ಡೇಟು June 4, 1998. 3 ಎಕರೆ 16 ಕುಂಟೆ, ಸರ್ವೆ ನಂಬರ್ 464. ದೇವರಾಜು ಅವರು ಒಂದು ಪತ್ರ ಕೊಡ್ತಾರೆ. ಡಿನೋಟಿಫೈ ಆಗುವ ಸಂದರ್ಭದಲ್ಲಿ ಒಂದು ಪತ್ರ ಕೊಡ್ತಾರೆ. ಅದು ಸಾರಾಂಶ ಓದ್ತೀನಿ ನಾನು. ಕುಮಾರಸ್ವಾಮಿಯವರೇ ದಯಮಾಡಿ ತಾವು ಕೇಳಿಸ್ಕೊಬೇಕು. ಮೈಸೂರು ತಾಲೂಕು ದೇವನೂರು ಗ್ರಾಮದ ನಿವಾಸಿಯಾದ ಶ್ರೀ ಜೆ ದೇವರಾಜುರವರು ದಿನಾಂಕ 30/10/2003 ಅರ್ಜಿಯಲ್ಲಿ ಸರ್ಕಾರದ ದಿನಾಂಕ 18/5/2008 ಕ್ರಮ ಸಂಖ್ಯೆ ಸೋ ಅಧಿಸೂಚನೆಯ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಕುಂಟೆ ಮತ್ತು ಸರ್ವೆ ನಂಬರ್ 462 37 ಕುಂಟೆ ಎಕರೆ ಜಮೀನನ್ನು ಭೂಸ್ವಾಧೀನದಿಂದ ಕೈಬಿಟ್ಟಿರುವುದರಿಂದ ಪಹಣಿಯಲ್ಲಿ ಮೂಲ ಖಾತೆದಾರರ ಹೆಸರನ್ನು ಕಲಂ 9ರಲ್ಲಿ ಇಡುವಂತೆ ಕೋರಿದ್ದಾರೆ. ಬನ್ನಿ ಮನು, ದೇವರಾಜ್ ಅವರೇ ಪತ್ರ ಕೊಡ್ತಾರೆ ತಾಲೂಕು ಕಚೇರಿಗೆ. ದಯಮಾಡಿ ನೀವು ನೋಟಿಫೈ ಆದಂಥ ಸಂದರ್ಭದಲ್ಲಿ ಯಾರ ಹೆಸರಲ್ಲೇ ನೋಟಿಫೈ ಮಾಡಿದ್ರಿ, ನಿಂಗಾ ಬಿನ್ ಅವರ ಆ ಹೆಸರಿನಲ್ಲೇ ಡಿನೋಟಿಫೈ ಮಾಡಿ ಮತ್ತೆ ಗೊಂದಲ ಸೃಷ್ಟಿಯಾಗುವಂಥದ್ದಕ್ಕೆ ಅವಕಾಶ ಕೊಡಬೇಡಿ ಅಂತ ಒಂದು ಪತ್ರ ಬರೀತಾರೆ. ದೇರ್ ಫೋರ್ ನೋಟಿಫಿಕೇಶನ್ ವಿಚ್ ವಾಸ್ ಡನ್ ಇನ್ ದ ನೇಮ್ ಆಫ್ ನಿಂಗಾ ಬಿನ್ ಜವರಾ, denotification also was carried out very easily without any difficulties in the name of ನಿಂಗಾ ಬಿನ್ ಜಾವರಾ. ಸತ್ತೋಗಿದ್ದ ಹೆಸರಲ್ಲಿ ಹೆಂಗೆ ಡಿನೋಟಿಫೈ ಮಾಡಿಸ್ಕೊಂಬಿಟ್ರೆ ಇವರು? ಸಿದ್ದರಾಮಯ್ಯನವರೇ ಹೋಗಿ ಏನು ಕಡತವನ್ನು ಬರೆದ್ಬಿಟ್ಟು ಅವರೇ ಸೈನ್ ಮಾಡಿ ಅವರೇ ತಹಸೀಲ್ದಾರ್ ತಸ್ಸೆ ಹೊಡೆಸ್ಬಿಟ್ಟು ತಗೊಂಬಂದಿರೋ ರಚನೆಯಲ್ಲಿ ಮಾತಾಡ್ತಿರಲ್ರಿ ಕುಮಾರಸ್ವಾಮಿಯವರೇ. ನಿಮ್ಮ ಬಂಡವಾಳ, ನಿಮ್ಮ ಪಕ್ಷದ ಮುಖಂಡಗಳ ಬಂಡವಾಳ ಎಲ್ಲ ನನ್ನ ಹತ್ರ ಇದೆ. ಇವತ್ತು ಒಂದೇ ಒಂದು ಸ್ಯಾಂಪಲ್ ಕೊಡ್ತೀನಿ, ಅದಕ್ಕೆ ದಯಮಾಡಿ ತಾವು ಉತ್ತರವನ್ನು ಕೊಡಿ ಮುಂದಿನ ದಿನಗಳಲ್ಲಿ. 2005ರಲ್ಲಿ ಇದನ್ನು ಕನ್ವರ್ಷನ್ಸ್ಗೆ ಹಾಕತ್ತಾರೆ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಪರ್ಚೇಸ್ ಮಾಡ್ತಾರೆ ಇವ್ರ ಹತ್ರ. ಯಾರ ಹತ್ರ? ದೇವರಾಜ್ ಹತ್ರ ಪರ್ಚೇಸ್ ಮಾಡ್ತಾರೆ. ಸೇಲ್ ಡೀಡ್ ಇದೆ. 2005ರಲ್ಲಿ ಅದು ಕನ್ವರ್ಷನ್ ಆಗುತ್ತೆ.
ಕೃಷಿಯಿಂದ ಇದಕ್ಕೆ ಕನ್ವರ್ಷನ್ ಆಗುತ್ತೆ, ವಸತಿಗೆ ಕನ್ವರ್ಷನ್ ಆಗುತ್ತೆ. 2010ರಲ್ಲಿ ದಾನವಾಗಿ ಕೊಡ್ತಾರೆ. ದಾನವಾಗಿ ಕೊಡುವಂಥ ಸಂದರ್ಭದಲ್ಲಿ ಕೃಷಿ ಅಂತ ನೇಮಕ ನೀವು ಬರೆದುಬಿಟ್ಟಿದ್ದೀರಿ ಅಂತ ಇವ್ರದ್ದೊಂದು ವಾದ. ಹೌದ್ರಿ, ಮ್ಯೂಟೇಷನಲ್ಲಿ ನಂದು ಜಮೀನಿದೆ, ಇಲ್ಲಿ 70 ವರ್ಷದಿಂದ ಇದ್ದಿದ್ದೇನಿದೆಯೋ ಅದೇ ಇದೆ, ಬದಲಾವಣೆ ಮಾಡದೆ ಹೊರತು ಅದೇ ಬರ್ತದೆ, ಕೃಷಿ ಅಂತಲೇ ಬರ್ತದೆ. ಯೂಶ್ವಲಾಗಿ ಕನ್ವರ್ಷನ್ ಮಾಡಬೇಕಾದ್ರೆ ನೀವು ರೆಸಿಡೆನ್ಷಿಯಲ್ ವಸತಿಯಿಂದ ವಸತಿ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ. ವಸತಿಯಾಗಿ ಇಲ್ಲಿಗೆಲ್ಲ ಮೂಡೋದವ್ರು ಅಕ್ವೈರ್ ಮಾಡ್ಕೊಂಡು ಕನ್ವರ್ಟ್ ಮಾಡಿ ಅದನ್ನು ಸೈಟ್ ಹಂಚ್ಕೊಂಡಿರ್ಬೋದು, ಅದು ಬೇರೆ ವಿಚಾರ. ಅದು ತನಿಖೆ ಆಗಲಿ, ಕ್ರಿಮಿನಲ್ ಕೇಸ್ ಆಗಲಿ, ಅದು ಬೇರೆ. ನಮಗೆ ಬಂದಂಥ ಲ್ಯಾಂಡು ಕೃಷಿ, ಅದನ್ನು ಕನ್ವರ್ಷನ್ಗೆ ಹಾಕ್ಕೊಂಡಿದ್ದೀವಿ. ಎಲ್ಲಿ ಕನ್ವರ್ಷನ್ ಹಾಕ್ಕೋಬೇಕು? ಡೆಮೋಸ್ಟಿಕ್ಗೆ ಕನ್ವರ್ಷನ್ ಹಾಕ್ಕೊಂಡಿದ್ದೀವಿ, ವಸತಿ ಕನ್ವರ್ಷನ್ಗೆ ಕೊಡಿ ಅಂತ ಹಾಕ್ಕೊಂಡಿದ್ದೀವಿ. ತಪ್ಪೇನಿದೆ ಅದರಲ್ಲಿ? ಕೃಷಿ ಅಂತ ಇತ್ತು ಅಂತ ಯಾವುದೋ ಮ್ಯೂಟೇಷನ್ ಸರ್ಟಿಫಿಕೇಟ್ ತಗೊಂಡು ತೋರಿಸ್ಬಿಟ್ಟು ಕೃಷಿ ಜಮೀನು ಅಂತ ಹೆಂಗೆ ಹೇಳ್ತಾ ಇದ್ರೆ, ಆಲ್ರೆಡಿ ತೀರ್ಮಾನ ಆಗೋಗಿ ಎಲ್ಲ ಇದಾಗೋಗಿತ್ತಲ್ಲ, ಬಡಾವಣೆ ನೇಮಕ ಆಗೋಗಿತ್ತಲ್ಲ ಅಂತ ಹೇಳ್ತೀರಿ. ಹೌದು, 2010ರಲ್ಲಿ ಪಾರ್ವತಿ ಮೇಡಮ್ ಅವರು ಪರ್ಚೇಸ್ ಮಾಡಿ ಆದಮೇಲೆ 2011ರಲ್ಲಿ ಮೂಡಾದವರು ಕರ್ನಾಟಕ ರಾಜ್ಯ ಸರ್ಕಾರ 1998ರಲ್ಲಿ ಡಿನೋಟಿಫೈ ಮಾಡಿ ಆದಮೇಲೆ ಆ ಜಮೀನು ಆಟೋಮೆಟಿಕಲಿ ಇಟ್ ಹ್ಯಾಸ್ ಟು ಗೋ ಟು ನಿಂಗ, ಅವ್ರ ವ್ಯಾಪ್ತಿಗೆ ಬರೋಲ್ಲ. ಸೊ ದಟ್ ಈಸ್ ಸತ್ವರ ಹೆಸರು ನಿಂಗ, ದೇವರಾಜ ಹೆಸರಿಗೆ ಬಂದಿರುತ್ತದು. ಅದನ್ನು ಮತ್ತೆ ನೀವು ನೋಟಿಫೈ ಮಾಡಿ ಅಕ್ವೈರ್ ಮಾಡಿಕೊಂಡು ಜಮೀನನ್ನು ನೀವು ಜನಗಳಿಗೆ ಹಂಚೋ ಕೆಲಸ ಮಾಡಬೇಕಾಯಿತು. ಕ್ರಿಮಿನಾಲಿಟಿ ನಡೆದಿರೋದೆಲ್ಲಿ? ಕ್ರಿಮಿನಲ್ ಕೇಸ್ ಹಾಕಬೇಕಾಗಿರುವಂಥದ್ದು ಮೂಡ ವಿರುದ್ಧ. ನಮ್ಮ ಜಮೀನನ್ನು ನೀವು ಸ್ವಯಂ ನಮಗೆ ಗೊತ್ತಾಗದೇನೆ ನಮ್ಮನ್ನ ಓವರ್ಲುಕ್ ಮಾಡಿ ನೀವು ಜಮೀನನ್ನು ಅಕ್ವೈರ್ ಮಾಡ್ಕೊಂಡು ಕೆಲವು ಸೈಟ್ಗಳನ್ನು ಹಂಚುವಂಥ ಕೆಲಸವನ್ನು ಮಾಡಿರ್ಬೋದು. ನೀವು 2011ರಲ್ಲಿ ನಮ್ಮ ಗಮನಕ್ಕೆ ಬಂತು, ಪತ್ರವನ್ನು ಕೊಟ್ಟಿದ್ವಿ, ಕಂಪ್ಲೇಂಟ್ ಮಾಡಿದ್ವಿ. 2014ರಲ್ಲಿ ಮತ್ತೆ ಪತ್ರಗಳನ್ನು ಕೊಟ್ಟಿದ್ದೀವಿ. 2014ರಲ್ಲಿ ಒಂದು ತೀರ್ಮಾನ ತಗೋತೀರಿ. 2014ರಲ್ಲಿ ಏನು ತೀರ್ಮಾನ ತಗೋತೀರಿ? 2014ರಲ್ಲಿ ಹೌದು ಪರ್ಯಾಯವಾಗಿ ತಪ್ಪು ಮಾಡಿದ್ದೀವಿ ಅಂತ ನೀವೇ ಹೇಳ್ತೀರಿ. ಮೂಡ ರೆಸಲ್ಯೂಷನ್ಲಿ ಭಾಳ ಸ್ಪಷ್ಟವಾಗಿ ನಮೂದನೆ ಮಾಡ್ತೀರಿ, ಎಸ್ ಇಟ್ ಈಸ್ ದ ಮಿಸ್ಟೇಕ್ ವಿಚ್ ಇಸ್ ಕಮಿಟೆಡ್ ಬೈ ಎಸ್ ಅಂತ ಹೇಳ್ತೀರಿ. ಅದಕ್ಕೆ ಪರ್ಯಾಯವಾಗಿ ಜಾಗವನ್ನು ಕೊಡುವಂಥದ್ದಕ್ಕೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳಲ್ಲ. ಇದೇ ರೀತಿ ಸರ್ವೆ ನಂಬರ್ 86 ಶ್ರೀರಾಮ್ಪುರ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜಲ್ಲಿ ಸುಂದರಮ್ಮ ಅನ್ನೋರು ಒಬ್ಬರ ಜಮೀನನ್ನೇ 2 ಎಕರೆ 17 ಕುಂಟೆನ ಇದೇ ರೀತಿ ತಗೊಂಡು ಡೆವಲಪ್ ಮಾಡ್ಕೊಂಡು ಜನಗಳಿಗೆ ಹಂಚ್ಬಿಟ್ಟು ಆ ಅಮ್ಮನಿಗೆ ಚಿಪ್ ಕೊಟ್ಬಿಡ್ತೀರಾ. ಆ ಅಮ್ಮ ಪಾಪ ಹಳ್ಳಿ ರೈತೆ, ಅವ್ರು ಕೋರ್ಟ್ಗೆ ಹೋಗ್ತಾಳೆ. ಅಮ್ಮ ಕೋರ್ಟ್ ಆದೇಶ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ, ಹೈಕೋರ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಆದೇಶ ಮಾಡುತ್ತೆ ಕ್ರಿಮಿನಲ್ ಕೇಸ್ ಹಾಕಿ ಇವ್ರ ಮೇಲೆ ಅಂತ. 2 ಎಕರೆ 17 ಕುಂಟೆನೂ ವಾಪಸ್ ಕೊಡಬೇಕು ಅಂತ ಆದೇಶ ಮಾಡುತ್ತೆ. ಆಗ ಒಂದು ಕಾಯ್ದೆ ತಗೊಂಬತ್ತಾರೆ 2015ರಲ್ಲಿ 50-50 ಅನುಪಾತದಲ್ಲಿ ರೈತರಿಗೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಅನ್ನುವಂಥ. ಅದು ಸರ್ಕ್ಯುಲರ್ ಬಂದಿರಲ್ಲ, ಸರ್ಕ್ಯುಲರ್ ಬಂದಿದ್ದು 2020ರಲ್ಲಿ BJP ಸರ್ಕಾರ ಇದ್ದಾಗ. 2021ರಲ್ಲಿ ಆ ಸುಂದರಮ್ಮನಿಗೆ ಸೈಟ್ ಕೊಡ್ತಾರೆ. ಇದೇ ರೀತಿ 50-50 ಅನುಪಾತದಲ್ಲಿ ಸುಂದರಮ್ಮನಿಗೆ ಸೈಟ್ ಕೊಡ್ತಾರೆ. ಅದನ್ನು ಕೋರ್ಟ್ ಮಾಡಿ 2021ರಲ್ಲಿ ಪಾರ್ವತಿ ಮೇಡಮ್ ಅವರಿಗೆ 50-50 ರೇಷಿಯೋದಲ್ಲಿ 3 ಎಕರೆ 16 ಕುಂಟೆ ಅಂದರೆ 1,50,000 ಚದರ ಅಡಿ, 1,50,000 ಸ್ಕ್ವೇರ್ ಫೀಟ್ನ ಅಕ್ವೈರ್ ಮಾಡಿರುವಂಥ ಜಾಗಕ್ಕೆ ನೀವು ಕೊಡಬೇಕಾಗಿರುವಂಥ ಡೆವಲಪ್ಡ್ ಏರಿಯಾ. ಎಷ್ಟು ಡೆವಲಪ್ಡ್ ಏರಿಯಾ? 55%. ಅದು ಆಲ್ಮೋಸ್ಟ್ 90,000 ಸ್ಕ್ವೇರ್ ಫೀಟು. ಅದರಲ್ಲಿ 50% ಅಂದರೆ ಎಷ್ಟು? 45,000 ಸ್ಕ್ವೇರ್ ಫೀಟ್ ಕೊಡಬೇಕಾಯಿತು. ಕೊಟ್ಟಿದ್ದೆಷ್ಟು ನೀವು? ಬರೀ 38,284 ಚದರ ಅಡಿ ಮಾತ್ರ. ಅಷ್ಟಕ್ಕೆ ನಾವು ತೃಪ್ತಿ ಪಟ್ಕೊಂಡು ಅವ್ರು ಎಲ್ಲಿ ಕೊಟ್ಟರು ಆ ಜಾಗವನ್ನು ಆ ಜಾಗದಲ್ಲಿ ತಗೊಂಡಿದ್ದೀವಿ ನಾವು. ಶ್ರೀರಾಮ್ಪುರದಲ್ಲಿ ಕೊಡಿ, ಇನ್ಯಾವುದೋ ಡಾಲರ್ಸ್ ಕಾಲೋನಲ್ಲಿ ಕೊಡಿ, ವಿಧಾನಸೌಧ ಪಕ್ಕದಲ್ಲೇ ಕೊಡಿ ಅಂತ ನಾವು ಅರ್ಜಿ ಹಾಕಿರಲಿಲ್ವಲ್ಲ. ನೀವೆಲ್ಲಿ ಖಾಲಿ ಇತ್ತು ಅಲ್ಲಿ ಕೊಟ್ಟಿದ್ದೀರಿ. ಕೆಸರೇನಲ್ಲೇ ಖಾಲಿ ಇತ್ತು, ಎಲ್ಲಿತ್ತು ಖಾಲಿ ಕೊಡಿಸ್ರಿ. BJPಯವ್ರಿಗೆ ಕೊಡಿಸ್ಬೇಕಾಗಿತ್ತು, ಯಾಕೆ ಕೊಡಿಸ್ಲಿಲ್ಲ? ಎಲ್ಲಿ ಖಾಲಿ ಇತ್ತು ಅದು ಮೂಡ ಡಿಸ್ಕ್ರಿಷನರಿ ಪವರು ದಟ್ ದೇ ಹ್ಯಾವ್ ಎಕ್ಸಿಕ್ಯೂಟೆಡ್. ಇದು ಅಕ್ರಮ ಅಲ್ಲ, ಸ್ಕ್ಯಾಮ್ ಅಲ್ಲ, ಪರ್ಯಾಯವಾಗಿ ಅವರ ಹಕ್ಕನ್ನು ಕೊಟ್ಟಿದ್ದೀರಿ. ಅವರ ಹಕ್ಕನ್ನು ನೀವು ಗೌರವಿಸಿ ಅವರಿಗೆ ಪರ್ಯಾಯವಾಗಿ ಜಾಗ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೀರಿ. ಮೂಡ ಸ್ಕ್ಯಾಮ್. ಡೋಂಟ್ ಬ್ರಿಂಗ್ ಮಿಸಸ್ ಪಾರ್ವತಿ ಸಿದ್ದರಾಮಯ್ಯ ಸೈಟ್ಸ್ ಪರ್ಯಾಯವಾಗಿ ಕೊಟ್ಟಿರುವಂಥದ್ದು ಪರಿಹಾರನ ಮೂಡ ಸ್ಕ್ಯಾಮ್ ಅನ್ನುವಂಥ ಹೆಡ್ಡಿಂಗಲ್ಲಿ ತರುವಂಥ ಕೆಲಸವನ್ನು ದಯಮಾಡಿ ನಿಮ್ಮ ಕೈ ಮುಗಿತೀನಿ, ಮಾಡಬೇಡಿ. ಸ್ಕ್ಯಾಮ್ ಅಲ್ಲ ಅದು. ಸ್ಕ್ಯಾಮ್ ಯಾವುದು ನೋಡಿ, ಒಂದೇ ಒಂದು ಉದಾಹರಣೆ, ಒಂದೇ ಒಂದು ಸ್ಯಾಂಪಲ್ ಕೊಡ್ತೀನಿ. ನಮ್ಮ ಮಾನ್ಯ BS ಯಡಿಯೂರಪ್ಪನವರೇ, ಮಾನ್ಯ ವಿಜಯೇಂದ್ರ ಅವರೇ, ನೋಡಿ ಒಂದೇ ಒಂದು ಸ್ಯಾಂಪಲ್, ನಿಮ್ಮ ಫ್ಯಾಮಿಲಿದು ಒಂದು ಸ್ಯಾಂಪಲ್ ಕೊಡ್ತೀನಿ.
ನಿಮ್ಮ ಫ್ಯಾಮಿಲಿದು ಒಂದು ಸ್ಯಾಂಪಲ್, ಒಂದೇ ಒಂದು ಸ್ಯಾಂಪಲ್ ಕೊಡ್ತೀನಿ. ಇದು ಅಕ್ರಮ ಅನ್ನುವಂಥದ್ದು ನಾನು ಹೇಳ್ತೀನಿ ನಿಮಗೆ. ಒಂದೇ ನಿಮಿಷ ತೋರಿಸ್ತೀನಿ. SC ರಾಜೇಶ್ ಬಿನ್ ಶ್ರೀ ಚಂದ್ರಪ್ಪ, ಇವರು SC ರಾಜೇಶ್ ಬಿನ್ ಶ್ರೀ ಚಂದ್ರಪ್ಪ, ಇವರು ಮೈಸೂರವರು. ಇವರು ಮಾನ್ಯ ಯಡಿಯೂರಪ್ಪನವರ ತಂಗಿ ಮಗ. ಮಾನ್ಯ ಯಡಿಯೂರಪ್ಪನವರ ತಂಗಿ ಮಗ BY ವಿಜೇಂದ್ರ ಅವರಿಗೆ ಏನಾಗಬೇಕು ಸರ್? ಅಳಿಯನ ಮಾವನ? ಮಾವ ಆಗಬೇಕು. ಇವರು ಎಂಥ ಗಣಂಧಾರಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನಾನು ಹೇಳ್ತೀನಿ. 50-50 ಅನುಪಾತದಲ್ಲಿ ಮೈಸೂರು ತಾಲೂಕು ಕಸಬಾ ಹೋಬಳಿ ಇನ್ಕಲ್ ಗ್ರಾಮ, ಸರ್ವೆ ನಂಬರ್ 255/3, 33 ಕುಂಟೆ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ತು ಪ್ರಾಧಿಕಾರದ ನಿರ್ಣಯ ದಿನಾಂಕ 6/11/2020 ವಿಷಯ ಸಂಖ್ಯೆ ಸೋ ಸರ್ಕಾರದ ಆದೇಶ ಸೋ ದಿನಾಂಕ 11/2/2015 ಅನ್ವಯ 50-50 ಅನುಪಾತದಂತೆ 8,994 ಚದರ ಅಡಿ, 8,984, ಅದು ಆಲ್ಮೋಸ್ಟ್ 9,000 ಚದರ ಅಡಿ ಅಳತೆಯ ನಿವೇಶನವನ್ನು ಬದಲಿಯಾಗಿ ಮಾಲೀಕರಿಗೆ ವಾರಸುದಾರರಿಗೆ ಪರಿಹಾರಾತ್ಮಕವಾಗಿ ಮಂಜೂರು ಮಾಡಿ ಆದೇಶಿಸಿದೆ ಅಂತ ಒಬ್ಬ ನಕಲಿ ವ್ಯಕ್ತಿನ ಕ್ರಿಯೇಟ್ ಮಾಡ್ತಾರೆ. ನಕಲಿ ವ್ಯಕ್ತಿ. ಸರ್ವೆ ನಂಬರ್ 255/3, ಸರ್ವೆ ನಂಬರ್ 255/3. ಇಲ್ಲಿ ಅದ್ಭುತವಾದಂಥ ತೀರ್ಮಾನ ಹೆಂಗೆ ತಗೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಇಲ್ಲಿ ಇವರೇ ಮೆನ್ಷನ್ ಮಾಡ್ತಾರೆ. ಪ್ರಶ್ನಿತ ಜಮೀನಿನ ಭೂಸ್ವಾಧೀನತೆಗೆ ಸಂಬಂಧಿಸಿದ ಮೂಲ ಕಡತವು ಲಭ್ಯವಿಲ್ಲವೆಂಬ ಬಗ್ಗೆ ಅಭಿಲೇಖಾಲಯದ ನಿರ್ವಾಹಕರಿಂದ ವರದಿ ಪಡೆಯಲಾಗಿರುತ್ತೆ. ಜಾಗನೇ ಲಭ್ಯ ಇಲ್ಲ ಅಲ್ಲಿ. ಅವರಿಗೆ 50-50 ಅನುಪಾತದಲ್ಲಿ ಅವತ್ತಿನ ಕಮಿಷನರ್, ಮೂಡ ಕಮಿಷನರ್, ಇವರಿಗೆ 33 ಕುಂಟೆ 50-50 ರೇಷಿಯೋದಲ್ಲಿ 33 ಕುಂಟೆ ಅದನ್ನು ಕನ್ವರ್ಟ್ ಮಾಡಿದಾಗ 9,000 ಚದರ ಅಡಿನ ಒಬ್ಬರು ಕೊಡ್ತಾರೆ. ಅವರಿಂದ ರಾಜೇಶ್ ಅವರು ಪರ್ಚೇಸ್ ಮಾಡ್ತಾರೆ. ಎಷ್ಟು? 4 ತಿಂಗಳಲ್ಲಿ ಇವೆಲ್ಲ ಪ್ರಕ್ರಿಯೆ ಮುಗಿದೋಗೋದು. 4 ತಿಂಗಳು, 4 months. ಮೂಲತಃ ವ್ಯಕ್ತಿ ಯಾರಿದ್ದಾನೆ ಆ ವ್ಯಕ್ತಿನೂ ಇಲ್ಲ, ಜಾಗನೂ ಲಭ್ಯನೂ ಇಲ್ಲ. 50-50 ರೇಷಿಯೋದಲ್ಲಿ ಮೂಡ ಲ್ಯಾಂಡ್ ಕೊಡ್ತಾರೆ. ಯಾರು? ಮಾನ್ಯ ಯಡಿಯೂರಪ್ಪನವರ ಸ್ವಂತ ತಂಗಿಯ ಮಗನಿಗೆ 2020 ರಿಜಿಸ್ಟ್ರೇಷನ್ ಆಗೋದು 27/6/2022 ತೀರ್ಮಾನ ಆಗಿರುವಂಥದ್ದು. 27/6/2022 27/6/2022 ಇದು ತೀರ್ಮಾನಕ್ಕೆ ಬರುವಂಥದ್ದು ಯಾವಾಗ? 2020 6/11/2020 6/11/2020 ಅಲಾಟ್ ಆಗಿರೋದು ಇವ್ರಿಗೆ, ರಾಜೇಶ್ ಅವ್ರಿಗೆ ಬಂದು ಬರ್ಸ್ಕೊಂಡು ಹೋಗಿರುವಂಥದ್ದು 27/6/2022. ಇದು ಗಾಜಿನ ಮನೆ ಒಳಗಡೆ ಎದ್ದುಕೊಂಡು ಬೇರೆಯವ್ರಿಗೆ ಕಲ್ಲು ಹೊಡೆಯುವಂಥ ಕೆಲಸ ಇರಲಿ. ಇದು ಅಸೆಂಬ್ಲಿನಲ್ಲಿ ಇಂಥವು 1-1.5 ಸಾವಿರ ಅವೇ ಕೊಡ್ತೀವಿ. ಮೊನ್ನೆ ಮುಖ್ಯಮಂತ್ರಿಗಳು ಡೆಪ್ಯೂಟಿ ಕಮಿಷನರು ಮಾತಾಡ್ತಾರೆ. ಒಂದೇ ಬಂದೇ ಬಿಡ್ತೀನಿ. ಕರೆಕ್ಟ್, ಯು ಆರ್ ಕರೆಕ್ಟ್. ಐ ವಿಲ್ ಕಮ್ ಟು ದಟ್. ನಮ್ಮ ಮಿಸ್ಟೇಕು ಪಾರ್ವತಿ ಸಿದ್ದರಾಮಯ್ಯನವ್ರದ್ದು ಅಕ್ರಮ ಅಲ್ಲ, ಅಕ್ರಮವಾಗಿ ಪಡೆದಿರುವಂಥ ಸೈಟ್ ಅಲ್ಲ. ನಾವು ಒಂದೇ ಸೀಮಿತ ನೋಡ್ತಾ ಇಲ್ಲ. ಮೂಡ ಏನೇನು ತಪ್ಪು ಮಾಡ್ತು ಅನ್ನುವಂಥ ತನಿಖೆ ನಡೀತಾ ಇದೆ. ಡೆಫಿನೆಟ್ ಆಗಿ ನಾಳೆ ಒಳಗಡೆ ಬರುತ್ತೆ. ಇದು ಒಂದೇ ನಿಮಿಷ. ಹೌದು, ನಾವೀಗ ಸರ್ಕಾರ ನಮ್ದು ಬಂದಿದೆ, ಮಾಡೋ ತಪ್ಪು ತಿದ್ದುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಾ ಇಲ್ವಾ? ಈಗ ನಾವು ಮಾಡ್ತಾ ಇದ್ದೀವಾ ಇಲ್ವಾ? ಒಬ್ಬೊಬ್ಬರೇ
ಹಾಂ ಮೂಡ ಕೇಸಲ್ಲಿ 50-50 ಅನುಪಾತದಲ್ಲಿ ಸೈಟನ್ನು ಹಂಚಿಕೆ ಮಾಡಬಾರದು ಅನ್ನೋ ವಿಚಾರ ಬಂದಾಗಲೂ ಕೂಡ ಹಂಚಿಕೆ ಮಾಡಿದ್ದಾರೆ ಅನ್ನೋದೇ ಮೊದಲ ಆಕ್ಷೇಪ, ಮೊದಲನೇ ಆರೋಪ. ನಗರಾಭಿವೃದ್ಧಿ ಸಚಿವರು ಹೋಗಿ ಅದನ್ನ ಹಂಚಿಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ, ಮೊದಲನೇ ಆರೋಪ. ಅದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರ ನಗರಾಭಿವೃದ್ಧಿ ಸಚಿವರು ಹೋಗಿ ಹಂಚಿಕೆ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಿಲ್ಲ. ಹಿಂದೆ ಆದಂಥ ಅನಾಚಾರಗಳ ಬಗ್ಗೆ ನಮಗೆ ಅಲ್ಲಿನ ಡೆಪ್ಟಿ ಕಮಿಷನರು ಚೇರ್ಮನ್ ಆಗಿದ್ದರು. ನಾವು ಒಬ್ಬ ರೆಗ್ಯುಲರ್ ಚೇರ್ಮನ್ ಅಪಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಡೆಪ್ಟಿ ಕಮಿಷನರೇ ಚೇರ್ಮನ್ ಇದ್ದರು. ಅವರ ಗಮನಕ್ಕೆ ಬಂದ ಮೇಲೆ ಅವರು ಒಂದು 15 ಲೆಟರ್ಗಳು ಬರೆದವ್ರೆ. ಆ ಲೆಟ್ರ್ ಆಧಾರದ ಮೇರೆಗೆ ನಾವು ಒಂದು ತನಿಖೆಯನ್ನು ರಚನೆ ಮಾಡುವಂಥದ್ದಕ್ಕೆ, ತನಿಖೆ ಮಾಡಿಸುವಂಥದ್ದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. 3 ಜನ, 1.5 ವರ್ಷದಲ್ಲಲ್ಲ. ಒಂದೂವರೆ ಸರ್ಕಾರ ಬಂದೇ 1.5 ವರ್ಷ ಆಗಿಲ್ವಲ್ಲ ಸರ್. 1.5 ವರ್ಷ ಅಂತೀರಿ. ತನಿಖೆ ಮಾಡುವಂಥದ್ದಕ್ಕೆ ಆದೇಶ ಮಾಡಿರೋದು ಯಾವಾಗ? ಇರಿ 1 ನಿಮಿಷ. ಅವರು ನಮಗೆ ಅಲ್ಲ, ನಮ್ಮ ಗಮನಕ್ಕೆ ತಂದಿದ್ದು ಡೆಪ್ಟಿ ಕಮಿಷನರ್ ಯಾವಾಗ? 11ನೇ ತಿಂಗಳು, 12ನೇ ತಿಂಗಳು ಸರ್, 2023 ಡಿಸೆಂಬರು ಮತ್ತು ನವೆಂಬರ್ ತಿಂಗಳಲ್ಲಿ ಸರ್. ಅದನ್ನೇ ಮಾತಾಡೋಕ್ಕೆ ಬಂದಿದ್ದೀನಿ. ದಯಮಾಡಿ 1-2 ನಿಮಿಷ ಇರಿ. ನೀವೆಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತೀನಿ. ಆ ಥರ ಡಾಕ್ಯುಮೆಂಟ್ ಸಮೇತ ಹೇಳ್ತೀನಿ ನಾನು. ಯಾರು ತಪ್ಪು ಏನು ಅಂತ ನಮ್ಮದೇ ತಪ್ಪಿದ್ರು ಡೆಫಿನೆಟಾಗಿ ನಾವು ತಪ್ಪು ಅಂತ ಹೇಳ್ತೀವಿ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಹೇಳ್ಬಿಟ್ಟು ಆಮೇಲೆ ಮತ್ತೆ ಬರ್ತೀನಿ. ರೈಟ್. ಕುಮಾರಸ್ವಾಮಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ನೋಡಿ, ನನ್ನ ಹತ್ರ ಇಲ್ಲಿ 19 ಸೈಟ್ ಅವೆ. 19 ಸೈಟ್ ಇರುವುದು ದಾಖಲೆ. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ ಪ್ರಸನ್ನ ಅವರೇ, ವಿಳಾಸ ಗುಂಗ್ರಾಲ್ ಛತ್ರ, ಗ್ರಾಮ ಮೈಸೂರು. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ, ಅದು 19 ಸೈಟ್ ಅವೆ. 50-50 ಅನುಪಾತದಲ್ಲಿ 2027-5-2021 ಒಂದೇ ದಿವಸ ರಿಜಿಸ್ಟ್ರೇಷನ್ ಆಗುತ್ತೆ. 19 ಸೈಟ್ಗಳವೆ ಇಲ್ಲಿ. ಆಯ್ತು, ಎಲ್ಲ ಒಂದೊಂದು ಸೈಟ್ಗೂ ಒಂದೊಂದು ಸಪ್ರೇಟ್ ಇದೆ ಖಾತೆ. 19 ಸೈಟು. ಹೇಳ್ತೀನಿ ಇವತ್ತು ಹೇಳಲ್ಲ, ಹೇಳ್ತೀನಿ. ಇಲ್ಲ, ಹೇಳ್ತೀನಿ ಸರ್, ಡೆಫಿನೆಟ್ಟಾಗಿ ಹೇಳ್ತೀನಿ ಸರ್. ಎಲ್ಲ ಹಗರಣವನ್ನು ನಾನು ನಿಮ್ಮ ಮುಂದೆ ಮೊದಲು ನಾನೇ ಹೇಳೋದು. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಡೆಪ್ಟಿ ಕಮಿಷನರ್ ಮುಂಚೆನೇ ನಾನು ಇಡ್ತೀನಿ. ಡೆಫಿನೆಟ್ಟಾಗಿ ಹೇಳ್ತೀನಿ. ಹೆಸರು ಹೇಳ್ತೀನಿ. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ, ವಿಳಾಸ ಗುಂಗ್ರಾಲ್ ಛತ್ರ, ಗ್ರಾಮ ಮೈಸೂರು. ಗುಂಗ್ರಾಲ್ ಛತ್ರ ಮೈಸೂರು ತಾಲೂಕು ಬರುತ್ತೆ. ಮೈಸೂರು ತಾಲೂಕು. ಏನು ಪ್ರೆಸ್ ಮೀಟ್ ಮಾಡಿದ್ದೆ ಜನಗಳು ಬಂದು. ಇದು ಹೇಳ್ತೀವಿ. 19 ಸೈಟು ಸಹ 50-50 ಅನುಪಾತದಲ್ಲಿ ಜಾಗನೇ ಇಲ್ಲದೆ ಇರುವಂಥದ್ದೇ ಮಹೇಂದ್ರ. ಯಾರೋ ಮಹೇಂದ್ರ ಅನ್ನುವಂಥದ್ದು ಹೇಳ್ತೀವಿ. ತಡ್ರಿ ಒಂದು ನಿಮಿಷ ಅವಕಾಶ ಕೊಡಿ. ಎಸ್, ಎಲ್ಲ ಡೆಫಿನೆಟಾಗಿ 15-20 ನಿರಂತರವಾಗಿ ಧಾರಾವಾಹಿ ರೀತಿಯಲ್ಲಿ BJPಯವರು ಮಾಡ್ತಾ ಇರುವಂಥದ್ದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡಬೇಕಾ ಬೇಡವಾ ಸರ್? ಎಸ್ ಸರ್, ಕೇಳಿ ಸರ್. ಈಗ ನೀವು ಪ್ರಶ್ನೆ ದಯಮಾಡಿ ನಾವು ಉತ್ತರ ಕೊಡ್ತೀವಿ. ಒಂದೊಂದೇ ಕೇಳಿ. ಮಹೇಂದ್ರ ಈಸ್ ವೆರಿ ಕ್ಲೋಸ್ ಟು JDS ಲೀಡ್ರಿಗೆ ಸಂಬಂಧಪಟ್ಟಿರುವಂಥವ್ರು. ಅವ್ರು ಯಾರು ಅನ್ನುವಂಥದ್ದು ನಾವು ನೆಕ್ಸ್ಟ್ ಹೇಳ್ತೀವಿ. ಇಲ್ಲ, ಈಗ ಹೇಳೋಕ್ಕಾಗಲ್ಲ. ಯಾರು ನೀವು ಅದನ್ನು ಆ ಪದನ ನನಗೆ ಯೂಸ್ ಮಾಡಬೇಡಿ. ನೀವು ದಯಮಾಡಿ ಪ್ಲೀಸ್ ಡೋಂಟ್ ಯೂಸ್ ದಟ್ ವರ್ಡ್. ಬ್ಲ್ಯಾಕ್ ಮೇಲ್ ಅಲ್ಲ ಇದು. ಯಾಕೆ ಬ್ಲ್ಯಾಕ್ ಮೇಲ್ ಮಾಡಿ ಏನಾಗಬೇಕಾಗಿದೆ ನನಗೆ? ಬ್ಲ್ಯಾಕ್ ಮೇಲ್ ಅಂತ ಯಾಕೆ ಹೇಳ್ತೀರಾ? ಬ್ಲ್ಯಾಕ್ ಮೇಲ್ ಆಗಿದೆ, ಇದನ್ನ ಯಾಕೆ ತರ್ತಿದ್ದೆ ನಾನು? ನನಗೆ ಇನ್ನೊಂದಷ್ಟು ಮಾಹಿತಿ ಬೇಕು. ಆ ಪರ್ಸನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದಕ್ಕೆ ಮಾಹಿತಿ ಬೇಕಾ ಬೇಡವಾ? ಬ್ಲ್ಯಾಕ್ ಮೇಲ್ ಹೆಂಗಾಗುತ್ತೆ? ಡೋಂಟ್ ಯೂಸ್ ದಟ್ ವರ್ಡ್. ಹೇಳ್ತೀವಿ, ಡೆಫಿನೆಟ್ಟಾಗಿ ಹೇಳ್ತೀನಿ. 100ಕ್ಕೂ 100ರಷ್ಟು ಹೇಳ್ತೀವಿ. ಇದ್ರ ಜೊತೆ ಇನ್ನು 900 ಸೈಟ್ಗಳು ತಗೊಂಬತ್ತೀನಿ ನಾನು. 900 ಸೈಟ್ಗಳು ತಗೊಂಬತ್ತೀವಿ. ತನಿಖೆ ನಡೀತಾ ಇರಬೇಕಾದ್ರೆ ಕೆಲವು ವಿಚಾರಗಳನ್ನು ನಾವೆಲ್ಲ ಸಮಯದಲ್ಲೂ ಹೇಳುವಂಥದ್ದಕ್ಕೆ ಹಾಕಲ್ಲ. ಇದೆ, ಹೌದು. ತಪ್ಪಲ್ಲ. ಮೂಡನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಬಂದಿಲ್ಲ ನಾನು. ಮೂಡನ್ನು ಕ್ಲೀನ್ ಮಾಡುವಂಥದ್ದಕ್ಕೆ ಸಿದ್ದರಾಮಯ್ಯ ಸಾಹೇಬರು, ಅದನ್ನೇ ಸರ್, ಮೂಡನ್ನು ಕ್ಲೀನ್ ಮಾಡುವಂಥದ್ದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಪಣ ತೊಟ್ಟಿದ್ದಾರೆ. ಅದಕ್ಕೆ ಒಂದು ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. 100ಕ್ಕೂ 100ರಷ್ಟು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು. ವೆರಿ ಶಾರ್ಟ್ಲಿ ವಿ ವಿಲ್ ಡೂ ಇಟ್. ಹಾಂ, ಅವ್ರ ವಿರುದ್ಧ ಇವ್ರ ವಿರುದ್ಧ ಮಾತಾಡುವಂಥದ್ದು ಒಂದು ಕಡೆ ಇರಲಿ. ನಾವು ಪಬ್ಲಿಕ್ ಇದ್ದೀವಿ. ಪಬ್ಲಿಕ್ ಇಂಟ್ರೆಸ್ಟನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಬೇಕು.
ಈಗ ಇಲ್ಲಿ ಇದು ಭಾಳ ಪ್ರಮುಖವಾಗಿ ಚರ್ಚೆಗೆ ಬಂದಿದ್ದು ಯಾವಾಗ ನಾವು ತನಿಖೆಗೆ ಆದೇಶ ಮಾಡಿ ಆದಮೇಲೆ, ತನಿಖೆಗೆ 3 IAS ಆಫೀಸರ್ಸ್ನ ತನಿಖೆ ಮಾಡುವಂಥದ್ದಕ್ಕೆ ಸಮಿತಿ ರಚನೆ ಮಾಡಿ ಆದಮೇಲೆ ಇದೆಲ್ಲ ಹೊರಗಡೆ ಒಂದೊಂದೇ ಬಂತು. ಬಿ ಜೆ ಪಿ ಮತ್ತು JDSನವರು ಅವರ ಮಿಸ್ಟೇಕ್ಗಳನ್ನು ಮುಚ್ಕೊಳ್ಳುವಂಥದ್ದಕ್ಕೆ ಸಿದ್ದರಾಮಯ್ಯ ಅವ್ರ ಕುಟುಂಬನ ಹೊರಗಡೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದನ್ನು ಯಾವ ಕಾರಣಕ್ಕೂ ನಾವು ಬಿಡಲ್ಲ. ಸಿದ್ದರಾಮಯ್ಯ ಸಾಹೇಬರು ಏನು ಮಿಸ್ಟೇಕ್ ಮಾಡಿದ್ದಾರೆ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೀವಿ. ಸುಮ್ಮನೆ ಸುಳ್ಳು ಆರೋಪ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಕುಮಾರಸ್ವಾಮಿ ಅವರೇ. ನಿಮ್ಮ ಕಥೆ ಏನು, ಮೈಸೂರಲ್ಲಿ ನಿಮ್ಮದೇನು, ನಿಮ್ಮ ಫ್ಯಾಮಿಲಿ ಎಷ್ಟು ಸೈಟ್ಗಳಿದ್ದಾವೆ ಎಲ್ಲ ನಾವು ತೆತ್ತೀವಿ. ಅದೇ ಹೇಳಿದ್ನಲ್ಲ, ಮಹೇಂದ್ರ ಅನ್ನುವಂಥ ವ್ಯಕ್ತಿ 19 ಸೈಟ್ ತಗೊಂಡವನೇ. ಅವನು ಯಾವ ಪಾರ್ಟಿಗೆ, ಯಾವ ಬಿನಾಮಿ ಪಾರ್ಟಿಯವ ಏನು ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಡೆಫಿನೆಟಾಗಿ ಹೇಳ್ತೀವಿ. 19 2021 ಡೇಟು ಹೇಳ್ತೀನಿ. ಮೂಡಾ ಚೇರ್ಮನ್ನು 3-4 ಜನ ಇದ್ದರು ನೋಡಿ. ಡೇಟು 7/5/2021 ಎಲ್ಲ ಕಮಿಷನರ್ ಆದೇಶದ ಮೇರೆಗೆ ಆಗಿರುವಂಥದ್ದು. ಮೂಡಾ ಚೇರ್ಮನ್ ಅವಾಗ ಇದ್ದಂಥವ್ರು ಶ್ರೀ ರಾಜೀವ್ ಅವರು 4 ಪತ್ರ ಬರೆದವ್ರೆ. ಯಾರಿಗೆ? ಕಮಿಷನರ್ಗೆ. ಆ ಪತ್ರನೂ ಡಿಸ್ಪ್ಲೇ ಮಾಡ್ತೀನಿ ಇದರ ಹತ್ರ. ಯಾವ ಕಾರಣಕ್ಕೂ ನೀವು ಸ್ವಂತ ನಿರ್ಧಾರವನ್ನು ತೆಗೆದುಕೊತಾ ಇದ್ದೀರಿ, ಇದು ಕಾನೂನು ಬಾಹಿರ ಅಂತ 4 ಪತ್ರಗಳು ಬರೆದಿದ್ರೂ ಕೂಡ ಮೊನ್ನೆ ST ಸೋಮಶೇಖರ್ ಮೈಸೂರಿಗೆ ಬಂದು ಸ್ಟೇಟ್ಮೆಂಟ್ ಮಾಡಿದ್ರು. ನಿಮ್ಮಲ್ಲಿ ಭಾಳ ಚೆನ್ನಾಗಿ ಜೋರಾಗಿ ಹಾಕಿದ್ರಿ. ಎಲ್ಲ ಜಾತಿಯ ಆಧಾರದ ಮೇರೆಗೆ ನಾವು ಕ್ಲೀನ್ ಮಾಡುವಂಥದ್ದಕ್ಕೆ ಪ್ರಯತ್ನ ಪಟ್ಟೆ. ಅವನು ಯಾರೋ ಕಮಿಷನರ್ ಒಬ್ಬ ಇದ್ದ ಅಲ್ಲಿ, ಅವನು ಆಚೆ ಕಳಿಸಿ ಸ್ವಾಮಿ ಅಂತ 3 ಸರಿ ನಾನು ಟ್ರಾನ್ಸ್ಫರ್ ಮಾಡ್ತಿದ್ರು. ಮತ್ತೆ ತಿರ್ಗಿ ಬಂದು ಅಲ್ಲಿ ಕೂತ್ಕೊಂಡ. ಜಾತಿ ಅಡ್ಡ ಬಂತು, ಜಾತಿಯವರೆಲ್ಲ ಎದ್ದುಬಿಟ್ರು, ಸ್ವಾಮೀಜಿಗಳು ಬಂದು ಫೋರ್ಸ್ ಮಾಡಿದ್ರು, ಅಲ್ಲೇ ಉಳಿಸ್ಕೊಳ್ಳೋ ಥರ ಮಾಡಿದ್ರು. ಅದಕ್ಕೆ ಇವೆಲ್ಲ ಬಂದು ಅಂತ ನಾನು ಹೇಳಿದ್ದಲ್ಲ. BJP MLA ST ಸೋಮಶೇಖರ್ ಆವತ್ತಿನ ದಿವಸ BJPಯ ಮಂತ್ರಿ ST ಸೋಮಶೇಖರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವರು ಮಾಡಿದ್ದಂಥ ಸ್ಟೇಟ್ಮೆಂಟ್, ನಾನು ಹೇಳಿದ್ದಲ್ಲ. ಸೊ ಅದರಿಂದ ಕುಮಾರಸ್ವಾಮಿಯವರು ನಿಲ್ಲಿಸಬೇಕು. ಸುಮ್ಮನೆ ನೀವು ಸಿದ್ದರಾಮಯ್ಯನವ್ರಿಗೂ ನಿಮಗೂ ಏನೋ ಕಂಪ್ಯಾರಿಸನ್ ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು ನಿಲ್ಲಿಸಿ. ಯಾವುದೋ ಮ್ಯಾಪ್ ತೋರಿಸ್ತೀರಿ, ಏನು ಮ್ಯಾಪಲ್ಲಿ ಏನು ಹೇಳ್ರಿ ಸರಿಯಾಗಿ. ಮ್ಯಾಪ್ ತೋರಿಸ್ಬಿಟ್ಟು ಯಾವ ರಿಜಿಸ್ಟ್ರೇಷನ್ ಆಯಿತು, ಯಾರಿಗಾಯ್ತು, ಅವಾಗ ಯಾರಿದ್ರು, ಅದು ಯಾರಿದ್ರು ಅಂತ ಹೇಳ್ರಿ ನೀವೇನೇ ಕುಮಾರಸ್ವಾಮಿ ಅವರೇ. ಸುಮ್ಮನೆ ಎಲ್ಲ ಪ್ರಶ್ನೆಗಳನ್ನು ಮಾಡ್ಕೊಂಡು ಬುಕ್ನ ಅಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಅಮಿತ್ ಶಾ ಅವ್ರು ಹೇಳ್ಕೊಟ್ರೆ ನಿಮಗೆ ಹೋಗಿ ಗಲಾಟೆ ಮಾಡಿ ಅಂತ, ಪ್ರೆಸ್ ಮೀಟ್ ಮಾಡಿ ಅಂತ ಮಾಡಿ. ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ ಕುಮಾರಸ್ವಾಮಿ ಅವರೇ, ನೀವು ಒಂದೇ 1% ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಎಲ್ಲಾದರೂ ಲೋಪ ಆಗಿದ್ದರೆ ಒಂದೇ 1% ಎಸ್ಟಾಬ್ಲಿಷ್ ಮಾಡಿ ನೋಡೋಣ. ಒಂದೇ 1%, ಒಂದೇ ಒಂದು ಸಣ್ಣ ತಪ್ಪು ಆಗಿದ್ರೆ ಎಸ್ಟಾಬ್ಲಿಷ್ ಮಾಡಿ. ಸಣ್ಣ ಟೈಪೋಗ್ರಫಿಕಲ್ ಮಿಸ್ಟೇಕ್ಸ್ನೆಲ್ಲ ತಗೊಂಬಂದು ಕೃಷಿ ಅಂತ ನಮೂದನೆ ಮಾಡಿದರು. ಆಮೇಲೆ 2013 ಅಫಿಡವಿಟ್ಟಲ್ಲಿ ಈ ಜಮೀನು ಅವರ ಮಿಸಸ್ ಹೆಸರಲ್ಲಿರುವಂಥ 3 ಎಕರೆ 16 ಗುಂಟೆ ನಮೂದನೆ ಮಾಡಿಲ್ಲ. ನಾನು ಎಲೆಕ್ಷನ್ ಏಜೆಂಟ್ ಇದ್ದೆ, ಕ್ಲಾರಿಫಿಕೇಷನ್ ಕೊಡ್ತೀನಿ ನಾನು. ಕರೆಕ್ಟ್, 2013ರಲ್ಲಿ 3 ಎಕರೆ 16 ಗುಂಟೆ ಮೆನ್ಷನ್ ಆಗಿಲ್ಲ. ಯಾಕಾಗಿಲ್ಲ? 2011ರಲ್ಲೇ ಮೂಡಾದವ್ರು ಅಕ್ವೈರ್ ಮಾಡ್ಕೊಂಡಿದ್ರು, ಇಲ್ಲಿಗಲಾಗಿ ಟೇಕ್ ಓವರ್ ತಗೊಂಡಿದ್ರು. ಟೇಕ್ ಓವರ್ ತಗೊಂಡಾದ್ಮೇಲೆ ಮೂಡಾ ವ್ಯಾಪ್ತಿನಲ್ಲಿ ಸೈಟ್ ಮಾಡಿ ಹಂಚೋ ಕೆಲಸವನ್ನು ಮಾಡಿದರು. ನಮ್ಮ ಜಮೀನು ಎಲ್ಲ ಅಲ್ಲದೇ ಇರುವಂಥ ಪರಿಸ್ಥಿತಿಲಿ ಇತ್ತು. ಯಾವಾಗ ನಮ್ಗೆ ವಾಪಸ್ ಕೊಟ್ಟಿದ್ದವರು? 2017ರಲ್ಲಿ ತೀರ್ಮಾನ ಆಗುತ್ತೆ. 2022ರಲ್ಲಿ ನಮಗೆ 14 ಸೈಟನ್ನು ಕೊಡ್ತಾರೆ. ಆಗ 2023ರಲ್ಲಿ ನಮೂದನೆ ಮಾಡಿದ್ದೀವಿ. ನಾವು 14 ಸೈಟ್ಗಳನ್ನು ನಮೂದನೆ ಮಾಡಿದ್ದೀವಿ. ಹಾಂ, ವ್ಯಾಲ್ಯೂ ಸಂಬಂಧಪಟ್ಟರೆ ನಮ್ದು ಅಲ್ಲ, ಅದು ತಗೊಂಡು ಹಂಚ್ಬಿಟ್ಟವ್ರಲ್ಲ ಬೇರೆಯವ್ರಿಗೆ, ಝೀರೋ ಆಗಿರುತ್ತೆ. ಹೌದು, ನಮ್ಮ 3 ಎಕರೆ 16 ಗುಂಟೆ ಜಮೀನನ್ನು ಅವನು ಇಲ್ಲಿಗಲ್ ಅಕ್ವೈರ್ ಮಾಡ್ಕೊಂಡು ತಗೊಂಬಿಟ್ಟಿದಾರಲ್ಲ. 2014ರಲ್ಲಿ 2011ರಲ್ಲಿ ನಾವು ಪತ್ರ ಕೊಟ್ಟಿದ್ದೀವಿ, ನಮ್ಮ ಜಮೀನೇ ಕಾಣ್ತಾ ಇಲ್ಲ ಸ್ವಾಮಿ, ನೀವು ತಗೊಂಬಿಟ್ಟಿದ್ದೀರಾ ಅಂತ. ಅದನ್ನು ನಾವು ಹೆಂಗೆ ಮೆನ್ಷನ್ ಮಾಡೋಕ್ಕಾಗುತ್ತೆ? ಏನಂತ ಮೆನ್ಷನ್ ಮಾಡಲಿ? 3 ಎಕರೆ 16 ಗುಂಟೆ ನಂದು ಅಂತ ಮೆನ್ಷನ್ ಮಾಡಲಾ? ಹೌದು, ಆಡಿಟರ್ ಗೈಡೆನ್ಸ್ ಮೇಲೆ ನಾವು ಅದು ಮೆನ್ಷನ್ ಮಾಡಿರಲಿಲ್ಲ ಅಷ್ಟೇ. ತಿರ್ಗಾ ನೆಕ್ಸ್ಟ್ ಮೆನ್ಷನ್ ಮಾಡಿದ್ದೀವಲ್ಲ, 2018ರಲ್ಲಿ ಮೆನ್ಷನ್ ಮಾಡಿದ್ದೀವಲ್ಲ, 2023ರಲ್ಲಿ ಮೆನ್ಷನ್ ಮಾಡಿದ್ದೀವಲ್ಲ. ಆ ಥರ ಇದ್ದರೆ ಅವೆಲ್ಲ ತೆಗಿಬೋದಾಗಿತ್ತು ನಾವು. ಇದನ್ನೇ ಒಂದು ಸಣ್ಣ ವಿಚಾರನ ದೊಡ್ಡ ಮಟ್ಟಕ್ಕೆ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಸೊ ಅದರಿಂದ ಇದು ಒಂದು ಅಂತ್ಯಕ್ಕೆ ಹೋಗಲಿ. ಡೆಫಿನೆಟ್ಟಾಗಿ ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಟು ದ ಲಾಜಿಕ್ ಎಂಡ್. ದರ್ ಇಸ್ ನೋ ಡೌಟ್ ಸರ್. ವಿ ಆರ್ ಗಿವಿಂಗ್ ಯು ಅಶ್ಯೂರೆನ್ಸ್, particularly media
ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ದಯಮಾಡಿ ನಿಮಗೆಲ್ಲ ಮಾಹಿತಿಗಳನ್ನು ಹಂಚ್ಕೊಳ್ಳುವಂಥ ಕೆಲಸವನ್ನು ನಾನು ವೈಯಕ್ತಿಕವಾಗಿ ಡೆಫಿನೆಟಾಗಿ ಮಾಡ್ತೀನಿ. ನನಗೆ ಯಾವುದೇ ನಿರ್ಬಂಧ ಇದ್ರೂ ಇಲ್ಲಿಂದ ಹೊರಗಡೆ ಬರುವಂಥ ಮಾಹಿತಿ ಅಲ್ಲೇ ತರುವಂಥ ಮಾಹಿತಿನ 100% ಜನಸಾಮಾನ್ಯರಿಗೆ ತಮ್ಮ ಮೂಲಕ ಹಂಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ಇನ್ನು ಮೇಲೆ ನೀವು ಎಪಿಸೋಡ್ ಮೂಲಕ ಡೆಫಿನೆಟಾಗಿ ಒಂದೊಂದೇ ಹೇಳೋ ಕೆಲಸವನ್ನು ಮಾಡ್ತೀವಿ. ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಎಲ್ರಿಗೂ ಪನಿಷ್ಮೆಂಟ್ ಆಗಲೇಬೇಕು. ಮಹೇಂದ್ರನ ಎಪಿಸೋಡು ಪ್ಲಸ್ ಇದ್ರ ಜೊತೆ ಅವರ ಕನೆಕ್ಟಿವ್ ಪರ್ಸನ್ ಅಲ್ಲ, ಬಿನಾಮಿ ಹೆಸರಲ್ಲ, ಅವ್ರದ್ದು ಎಪಿಸೋಡು ನೆಕ್ಸ್ಟ್ ತಗೋತೀವಿ. ದಯಮಾಡಿ ಪ್ಲೀಸ್ ಪರ್ಮಿಟ್ ಮೀ. ಯಾಕೆಂದರೆ ನನಗೆ ಎಸ್ಟಾಬ್ಲಿಷ್ಮೆಂಟ್ ಆಗಬೇಕು ಒಂಚೂರು ಅಷ್ಟೇ, ಇನ್ನೇನಿಲ್ಲ. ಮಾತಾಡ್ತಾರೆ 50-50 ಅಂತ ಹೇಳ್ತಾರೆ ಜನಗಳು. ಅದನ್ನು ತನಿಖೆ ಮಾಡಿಸ್ತೀವಿ ಡೆಫಿನೆಟಾಗಿ ಅಂತ ಹೇಳ್ತಾವ್ರೆ. ಅಲ್ಲೆಲ್ಲ ಯಾವ ದಾಖಲೆ ಇದ್ರೆ ಹೇಳಿ. ರಾಕೇಶ್ ಪಾಪಣ್ಣ ತಗೊಂಡಿದ್ರು ಮಾಡ್ತೀವಿ ಡೆಫಿನೆಟಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.